39 येषा ते विहिता सांख्ये बुद्धिर्योगे त्विमां शृणु बुद्ध्या युक्तो यया पार्थ कर्मबन्धं प्रहास्यसि येषा ते अभिहिता सांख्ये बुद्धिः योगे तु इमां शृणु बुद्ध्या युक्तः यया पार्थ कर्मबಂಧಂ ಪ್ರಹಾಸ್ಯಸಿ ಅಂದ್ರೆ ಇಷ್ಟು ಹೊತ್ತು ಹೇಳಿರತಕ್ಕಂಥ ವಿಚಾರ ಸುಮಾರು ಒಂದು 30ನೇ ಶ್ಲೋಕದವರೆಗೂ ಆತ್ಮತತ್ವದ ಬಗ್ಗೆ ಭಗವಂತ ನಿರೂಪಣೆಯನ್ನ ಮಾಡಿದ್ದಾನೆ. ಆರಂಭದಲ್ಲಿ ಅರ್ಜುನನ ಮಾತುಗಳು ಸುಮಾರು ಒಂದು 20 ಶ್ಲೋಕಗಳಲ್ಲಿ, ತದನಂತರದ 20 ಶ್ಲೋಕಗಳಲ್ಲಿ ಆತ್ಮತತ್ವದ ಬಗ್ಗೆ. ಆತ್ಮತತ್ವ ಅಲ್ಲಿ ಎರಡು, ಒಂದು ಪರಮಾತ್ಮ ಮತ್ತೊಂದು ಜೀವಾತ್ಮ. ಪರಮಾತ್ಮ ಬಿಂಬ, ಜೀವಾತ್ಮ ಪ್ರತಿಬಿಂಬ, ಆತ್ಮನಿಗೆ ಅಳಿವಿಲ್ಲ ಇತ್ಯಾದಿ ವಿಚಾರಗಳನ್ನ ಭಗವಂತ ವಿಚಾರವನ್ನ ಮಾಡದ. ಅದಾದ ನಂತರ ಬಂದಿರತಕ್ಕಂಥ ವಿಚಾರ, ನಾವು ನಮ್ಮ ಕರ್ತವ್ಯವನ್ನ ಮಾಡಲೇಬೇಕು, ಯಾರೂ ಕೂಡ ಕರ್ತವ್ಯ ಭ್ರಷ್ಟರಾಗುವಂತೆ ಇಲ್ಲ. ಒಂದು ವೇಳೆ ಕರ್ತವ್ಯ ಭ್ರಷ್ಟರಾದರೆ ಏನಾಗತ್ತೆ ಅನ್ನೋದನ್ನ ಅರ್ಜುನನನ್ನ ನಿಮಿತ್ತೀಕರಿಸಿಕೊಂಡು ಭಗವಂತ ನಮಗೆಲ್ಲ ಮಾರ್ಗದರ್ಶನವನ್ನ ಮಾಡದ. ಅವರವರು ಅವರವರ ಪಾಲಿನ ಕರ್ತವ್ಯವನ್ನ ಮಾಡಬೇಕು ಅನ್ನೋದನ್ನ ಹೇಳದ. ಈಗ ಮುಂದೆ ಹೇಳುವಂಥದ್ದು ಜ್ಞಾನೋಪಾಯ. ಅಂದ್ರೆ ಏನು ಆತ್ಮ, ಪರಮಾತ್ಮ, ಆತ್ಮ ಸಾಕ್ಷಾತ್ಕಾರ ಇವುಗಳ ಬಗ್ಗೆ ಮಾತನ್ನಾಡಿದ್ದ ಪರಮಾತ್ಮ ಅಂದ್ರೆ ಜ್ಞಾನವನ್ನ ಪಡೆಯುವಂಥದ್ದು ಅದು ಜೀವನದ ಪರಮ ಗುರಿ. ಜ್ಞಾನವನ್ನ ಪಡಿಬೇಕು ಅಂತ ಆದ್ರೆ ಅದಕ್ಕೆ ಏನು ಮಾರ್ಗ, ಹೇಗೆ, ಉಪಾಯ ಏನು, ಜ್ಞಾನವನ್ನ ಪಡೆಯುವಂತಹ ಉಪಾಯ ಯಾವುದು ಅನ್ನೋದನ್ನ ಇಲ್ಲಿ ಮುಂದಿನ ಭಾಗದಲ್ಲಿ ಭಗವಂತ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ. ಇದಕ್ಕೆ ಪೀಠಿಕಾ ರೂಪದಲ್ಲಿ ಈ ಶ್ಲೋಕ ಇದೆ. ಪಾರ್ಥ ಅಂತ ಮೊದಲಿಗೆ ಸಂಬೋಧನೆ. ಪಾರ್ಥ ಅಂದ್ರೇನು? ಪೃಥೆಯ ಮಗನೇ ಅಂತ ಒಂದರ್ಥ ಆದ್ರೆ, ಅರ್ಥಂ ಪಾತಿ ಇತಿ ಪಾರ್ಥ ತತ್ಸಂಬುದ್ಧೋ ಪಾರ್ಥ ಅದರ ಅರ್ಥ ಏನು? ತತ್ವಜ್ಞಾನಿ ಅಂತ ಅರ್ಥ. ಯಾರು ತತ್ವಜ್ಞಾನವನ್ನ ಬಯಸ್ತೀರೋ ಅವರು ಮಾತ್ರ ಇಂತಹ ಒಂದು ವಿಚಾರಗಳನ್ನ ಕೇಳಿಸ್ಕೊಳ್ಬೇಕು ಅಂತ. ತತ್ವಜ್ಞಾನವನ್ನ ಬಯಸುವಂತ ವ್ಯಕ್ತಿ ಜ್ಞಾನವನ್ನ ಯಾವ ರೀತಿಯಲ್ಲಿ ಪಡಿಬೇಕು ಅಂದ್ರೆ, ಈಗ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಗುರಿ ಮೋಕ್ಷ. ಮೋಕ್ಷ ಅಂದ್ರೆ ಏನು? ಬಂಧನದ ಬಿಡುಗಡೆಯನ್ನೇ ಮೋಕ್ಷ ಅಂತ ಕರೆಯುವುದು. ಏನು ಅನೇಕ ರೀತಿಯಾಗಿರುವಂತಹ ಸಂಸಾರಿಕವಾದ ತಾಪತ್ರಯಗಳು ಅಂತಿದ್ದಾವೆ, ಅದೆಲ್ಲದರಿಂದಲೂ ಬಿಡುಗಡೆಯನ್ನು ಹೊಂದಿ ನಿರಂತರ ಸುಖವನ್ನ ಅನುಭವಿಸುವಂಥದ್ದು ಮೋಕ್ಷ. ಆ ಮೋಕ್ಷವನ್ನ ಪಡಿಬೇಕು ಅನ್ನೋದು ಗುರಿ. ಆ ಮೋಕ್ಷ ಪಡಿಬೇಕಾದ್ರೆ ಏನ್ ಬೇಕು? ಜ್ಞಾನ ಬೇಕು. ಜ್ಞಾನದಿಂದಲೇ ಪರಮಪದ, ಜ್ಞಾನೇನೇವ ಪರಂಪದಂ. ಜ್ಞಾನೇನ ಏವ, ಬೇರೆ ಯಾವುದೂ ಅಲ್ಲ. ಮುಕ್ತಿಗೆ ತತ್ವಜ್ಞಾನವಾಗಿ ಮುಕ್ತಿಯನ್ನ ಪಡಿಬಹುದು. ಹಾಗಾದ್ರೆ ಆತ್ಮತತ್ವಜ್ಞಾನವನ್ನ ಪಡೆಯುವ ಕ್ರಮ ಹೇಗೆ? ಅದನ್ನ ಇದು ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಒಂದು ಉದಾಹರಣೆಗೆ, ಒಂದು ಕೊಡಲಿಯಿಂದಾಗಿ ಮರವನ್ನ ತುಂಡು ಮಾಡಬಹುದು. ಅದೊಂದು ಸಾಧನ. ಮರ ತುಂಡು ಮಾಡಬೇಕು. ಮರ ತುಂಡು ಮಾಡ್ಬೇಕಾದ್ರೆ ಸಾಧನ, ಇನ್ಸ್ಟ್ರೂಮೆಂಟ್ ಯಾವುದು? ಕೊಡಲಿ. ಮರದ ಗೆಲ್ಲನ್ನ ಕಡಿಬೇಕು. ತುಂಬಾ ಆ ಕಡೆ ಈ ಕಡೆ ಎಲ್ಲ ಬೆಳೀತಾ ಇದೆ, ಮರ ಹೇಗೆ ಬೆಳೀತಾ ಇದೆ, ಗೆಲ್ಲು ಕಡಿಬೇಕು. ಗೆಲ್ಲು ಕಡಿಬೇಕಾದ್ರೆ ಹೇಗೆ? ನಾವು ಕತ್ತಿಯಿಂದಲೋ ಕೊಡಲಿಯಿಂದಲೋ ಏನೋ ಗರಗಸದಿಂದಲೋ ಮರವನ್ನ ಗೆಲ್ಲು ಕಡಿಬೇಕು. ಪ್ರತಿಯೊಂದಕ್ಕೊಂದು ಇನ್ಸ್ಟ್ರೂಮೆಂಟ್ ಅಂತ ಇರುತ್ತಲ್ವಾ, ಒಂದು ಫಲ. ಆ ಫಲ ಆಗಬೇಕು ಅಂತ ಆದ್ರೆ, ಫಲವನ್ನ ಪಡಿಬೇಕು ಅಂತಾರೆ, ಫಲ ಅಂದ್ರೆ ಕೆಲಸ. ಆ ಕೆಲಸ ಆಗಬೇಕು ಅಂತ ಆದ್ರೆ ಅದಕ್ಕೊಂದು ಸಾಧನ ಬೇಕು. ಹಾಗಾದ್ರೆ ಆತ್ಮತತ್ವಜ್ಞಾನವನ್ನ ಪಡಿಬೇಕು. ಆತ್ಮತತ್ವಜ್ಞಾನವನ್ನ ಪಡಿಬೇಕು ಅಂತ ಆದ್ರೆ ಪಡೆಯುವ ಕ್ರಮ ಹೇಗೆ, ಅದಕ್ಕೇನು ಸಾಧನ ಅನ್ನೋದನ್ನ ಭಗವಂತ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ಸಂಬಂಧಪಟ್ಟಾಗಿ ಪೀಠಿಕೆಯಲ್ಲಿ ಹೇಳ್ಬೇಕಾದ್ರೆ ಪಾರ್ಥ ಅಂದ್ರೆ ತತ್ವಜ್ಞಾನಿಗೆ, ತತ್ವಜ್ಞಾನವನ್ನ ಬಯಸುವಂತ ವ್ಯಕ್ತಿಗಳು ಈ ವಿಚಾರವನ್ನ ಕೇಳಲೇಬೇಕು, ಈ ವಿಚಾರವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು ಅನ್ನೋದನ್ನು ಸೂಚನೆ ಮಾಡ್ಲಿಕ್ಕೋಸ್ಕರವಾಗಿ ಪಾರ್ಥ, ಜ್ಞಾನವನ್ನ ಬಯಸುವಂತ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ವಿಚಾರ ಇದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಏಷ ತೇ ಸಾಂಖ್ಯೇ ಬುದ್ಧಿ ಅಭಿಹಿತ. ಏಷಾ ಬುದ್ಧಿ. ಇಷ್ಟೊತ್ತು ಭಗವಂತ ಅನೇಕ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನ ಇಲ್ಲಿ ಉಪದೇಶವನ್ನ ಮಾಡದ. ಅದೆಲ್ಲವೂ ಕೂಡ ಏನು? ಸಾಂಖ್ಯ. ಸಾಂಖ್ಯ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಸಂ ಅಂದ್ರೆ ಉತ್ತಮವಾದದ್ದು, ಖ್ಯ ಅಂದ್ರೆ ಜ್ಞಾನ. ಯಾಕಂದ್ರೆ ಖ್ಯಾ ಪ್ರಕಟನೆ ಅಂತ ಒಂದು ಮೂಲ ಧಾತು, ಅದರಿಂದ ಹುಟ್ಟಿರುವಂತ ಶಬ್ದ ಖ್ಯಾ ಶಬ್ದ. ಅಂದ್ರೆ ಸಾಂಖ್ಯ ಅಂದ್ರೆ ಅತ್ಯುತ್ತಮವಾದ ಜ್ಞಾನ.
ಅತ್ಯುತ್ತಮವಾದ ಜ್ಞಾನ ಅಂದ್ರೆ ನಾವು ತಿಳಿಬೇಕಾದದ್ದು, ಕಲಿಬೇಕಾದದ್ದು ಜಗತ್ತಿನಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವಿಚಾರಗಳಿದ್ದಾವೆ. ಅದರಲ್ಲಿ ಅತೀ ಉತ್ತಮವಾದ ಒಂದು ತಿಳುವಳಿಕೆ, ಅತ್ಯುತ್ತಮವಾದ ಒಂದು ಜ್ಞಾನ ಅಂದ್ರೆ ಯಾವುದು ಗೊತ್ತಾ? ಆತ್ಮತತ್ವಜ್ಞಾನ. ಅದರ ಬಗ್ಗೆ ಕೃಷ್ಣ ಹೇಳ್ದ. ಆತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಪರಮಾತ್ಮನ ಸಾಮರ್ಥ್ಯ ಏನು, ನಮ್ಮ ಅಸಾಮರ್ಥ್ಯ ಏನು, ಇದೆಲ್ಲವನ್ನು ಕೂಡ ಭಗವಂತ ಒಂದು ಹಂತದಲ್ಲಿ ಸಂಕ್ಷೇಪವಾಗಿ ನಿರೂಪಣೆಯನ್ನ ಮಾಡ್ದ. ಏಷಾತೆ ಸಾಂಖ್ಯೇ ಬುದ್ಧಿ ಅಭಿಹಿತ. ಸಾಂಖ್ಯ ಶಬ್ದಕ್ಕೆ ಅರ್ಥ ಏನು? ಆತ್ಮತತ್ವಜ್ಞಾನ ಅಂತ ಅರ್ಥ. ಆತ್ಮತತ್ವದ ಜ್ಞಾನದ ಬಗ್ಗೆ, ಸಾಂಖ್ಯ ಅಂದ್ರೆ ಜ್ಞಾನ, ಬರೀ ಜ್ಞಾನ ಅಲ್ಲ, ಅತ್ಯುತ್ತಮವಾದ ಜ್ಞಾನ ಅಂದ್ರೆ ಯಾವುದು? ಆತ್ಮತತ್ವಜ್ಞಾನ. ಆತ್ಮ ಅಂದ್ರೆ ಎರಡು, ಒಂದು ಪರಮಾತ್ಮ, ಮತ್ತೊಂದು ಜೀವಾತ್ಮ. ಈ ಜೀವಾತ್ಮ ಪರಮಾತ್ಮರ ಬಗ್ಗೆ ಬುದ್ಧಿ ಉಕ್ತ, ಬುದ್ಧಿಯನ್ನ ಅಭಿಹಿತ ಅಂದ್ರೆ ಹೇಳಾಯ್ತು, ಅಭಿಹಿತ ಈಗಾಗಲೇ ಹೇಳಲ್ಪಟ್ಟಿದೆ. ಯಯಾ ಬುದ್ಧಿಯುಕ್ತ ಅಂದ್ರೆ ಯೋಗೇತು ಇಮಾಂ ಶೃಣು. ಯೋಗ ಅಂದ್ರೆ ಏನು ಅಂದ್ರೆ ಉಪಾಯ ಅಂತ ಅರ್ಥ. ಜ್ಞಾನವನ್ನ ಪಡಿಬೇಕು, ಜ್ಞಾನ ಪಡಿಬೇಕು ಅಂತ ಆದ್ರೆ ಅದಕ್ಕೊಂದು ಉಪಾಯ ಬೇಕಲ್ವಾ? ಜ್ಞಾನವನ್ನ ಪಡೆಯುವಂತ ಒಂದು ಉಪಾಯ, ಯೋಗ ಶಬ್ದಕರ್ತೇಲಿ ಉಪಾಯ ಅಂತ ಅರ್ಥ. ಯೋಗೇತು ಇಮಾಂ ಶೃಣು. ಯೋಗ ಅಂದ್ರೆ ಅದಕ್ಕೆ ಏನು, ಹೇಗೆ ಜ್ಞಾನವನ್ನ ಪಡಿಬೇಕು, ಜ್ಞಾನವನ್ನ ಪಡೆಯುವಂತ ಮಾರ್ಗ ಯಾವುದು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಅಂದ್ರೆ ಇಮಾಂ ಶೃಣು. ಇಮಾಂ ಶೃಣು ಅಂದ್ರೆ ಈ ಮುಂದೆ ಹೇಳತಕ್ಕಂತ ವಿಚಾರಗಳನ್ನ ನೀನು ಕೇಳಿಸ್ಕೋ. ಏನದ್ರಿಂದ ಉಪಯೋಗ ಏನು? ಜ್ಞಾನ ಪಡೆಯುವಂತಹ ಮಾರ್ಗ ತಿಳ್ಕೊಳ್ಳೋದು, ಆ ಮಾರ್ಗದಲ್ಲಿ ನಾವು ಸಾಗಿ ಜ್ಞಾನವನ್ನ ಪಡೆಯೋದು, ಅದರಿಂದ ನಮ್ಗೇನು ಉಪಯೋಗ? ಯಾಕಂದ್ರೆ ಪ್ರಯೋಜನಂ ಅನುದ್ದಿಶ್ಯ ಮಂದೋಪಿ ಪ್ರವರ್ತತೆ ಅಂತ. ಒಬ್ಬ ಅತ್ಯಂತ ಮಂದನಾಗಿದ್ದರೂ ಕೂಡ ಅದಕ್ಕೊಂದು ಏನ್ ಪ್ರಯೋಜನ, ಇದರಿಂದ ನನಗೇನು ಉಪಯೋಗ ಅಂತ ಆಲೋಚನೆಯನ್ನ ಮಾಡ್ತಾನೆ. ಹಾಗೆ ಕೃಷ್ಣ ಹೇಳುವಂತ ಈ ಜ್ಞಾನದ ಸಾಧನೆ, ಅದನ್ನ ನಾವು ತಿಳ್ಕೊಳ್ಳೋದ್ರಿಂದ ನಮ್ಗೇನು ಉಪಯೋಗ ಅಂತ ಹೇಳಿದ್ರೆ, ಯಯಾ ಬುದ್ಧಿಯುಕ್ತ. ಯಾವ ಬುದ್ಧಿ ಅಂದ್ರೇನೆ ಜ್ಞಾನ. ಎಂತಹ ಜ್ಞಾನ? ಆತ್ಮತತ್ವಜ್ಞಾನ. ಆ ಆತ್ಮತತ್ವಜ್ಞಾನವನ್ನ ಪಡೆಯುವುದರಿಂದಾಗಿ ಕರ್ಮಬಂಧಂ ಪ್ರಹಾಸ್ಯಸಿ. ಕರ್ಮಗಳ ಬಂಧ, ನಮ್ಮ ಜೊತೆಗೆ ನಮಗೆ ಮೂರು ಕರ್ಮದ ಬಂಧ, ಒಂದು ಸಂಚಿತ ಕರ್ಮ, ಮತ್ತೊಂದು ಪ್ರಾರಬ್ಧ ಕರ್ಮ, ಇನ್ನೊಂದು ಆಗಾಮಿ ಕರ್ಮ. ಆಗಾಮಿ ಅಂದ್ರೆ ಫ್ಯೂಚರ್. ಈ ಜನ್ಮದಲ್ಲಿ ನಾವೇನು ಪುಣ್ಯ ಪಾಪಗಳನ್ನ ಮಾಡ್ತೀವೋ ಅದರಿಂದ ಒಂದಷ್ಟು ಕರ್ಮದ ಮೂಟೆ ಹುಟ್ಟುತ್ತಾ ಹೋಗುತ್ತೆ, ಅದು ಆಗಾಮಿ ಕರ್ಮ. ಈಗ ನಾವೇನು ಹುಟ್ಟಿದ ಸಂದರ್ಭದಿಂದ ಹಿಡಿದು ಸಾಯುವ ಸಂದರ್ಭದವರೆಗೂ ನಾವೇನೇನು ಸುಖವನ್ನ, ದುಃಖವನ್ನ, ಕಷ್ಟವನ್ನ, ನಷ್ಟವನ್ನ, ಲಾಭ, ಆರೋಗ್ಯ, ಅನಾರೋಗ್ಯ, ಕೀರ್ತಿ, ಅಪಕೀರ್ತಿ, ಇದೆಲ್ಲವನ್ನು ಅನುಭವಿಸ್ತೀವಿ ಜೀವನದಲ್ಲಿ, ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ. ಅದು ಪ್ರಾರಬ್ಧ ಕರ್ಮದ ಫಲ. ಇನ್ನು ಎಷ್ಟೋ ಪ್ರಾರಬ್ಧ ಕರ್ಮ ಫಲ ಕೊಡ್ಲಿಕ್ಕೆ ಇರುತ್ತೆ, ಅಂದ್ರೆ ಬೀಜದ ರೂಪದಲ್ಲಿ ಇರುತ್ತೆ, ಅದು ಸ್ಟಾಕ್. ಆ ಸ್ಟಾಕ್ ಏನ್ ಕರೀತಾರೆ ಅಂತ ಹೇಳಿದ್ರೆ ಸಂಚಿತ ಕರ್ಮ. ಸಂಚಿತ ಕರ್ಮ ಅದು ಫಲ ಕೊಡೋದು ಅಂದ್ರೆ ಏನು? ನಮಗೊಂದು ಜನ್ಮ ಬರೋದು, ಅದೇ ಪ್ರಾರಬ್ಧ ಕರ್ಮ. ಬೀಜ ಅದು ಮೊಳಕೆ ಹೊಡೆದು ಗಿಡ ಆಯ್ತು ಅಂತಂದ್ರೆ ಬೀಜದ ರೂಪದಲ್ಲಿ ಇರೋದಿಲ್ಲ ಅಲ್ವಾ? ಸೊ ಅದು ಯಾವ ಕರ್ಮವನ್ನ ನಾವು ಅನುಭವಿಸ್ತಾ ಇಲ್ವೋ, ಅದನ್ನ ಅನುಭವಿಸ್ಬೇಕಾಗಿದೆಯೋ, ಸ್ಟಾಕ್ ಇದೆಯೋ, ಅದಕ್ಕೆ ಸಂಚಿತ ಕರ್ಮ ಅಂತ ಕರಿತೀವಿ. ಯಾವ ಬೀಜವನ್ನ ಒಪ್ಪನೆ ಮಾಡಿ, ಬಿತ್ತನೆಯನ್ನ ಮಾಡಿ, ಅದು ಹೀಗಾಗಿ ಗಿಡ ಆಗಿ ಮುಂದೆ ಮರ ಆಗ್ತಾ ಇದೆಯೋ, ಮರ ಆಗಿ ಒಂದ್ ದಿವಸ ಸಾಯುತ್ತೋ, ಅಂದ್ರೆ ಅದಕ್ಕೆ ನೆರಳು, ಅದಕ್ಕೆ ಬಿಸಿಲು, ಮಳೆ, ಗಾಳಿ ಎಲ್ಲ ಆ ಗಿಡದ ಮೇಲೆ ಇದ್ದೇ ಇರತ್ತೆ. ಅದಕ್ಕೆ ಬೇಕಾದದ್ದು ಸಿಗತ್ತೆ, ಬೇಡದದ್ದು ಬರುತ್ತೆ ಅಲ್ವಾ? ಹಾಗೆ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಕರ್ಮ ಅದು ಫಲ ಕೊಡ್ಲಿಕ್ಕೆ ಶುರು ಮಾಡಿತು. ಫಲ ಕೊಡ್ಲಿಕ್ಕೆ ಶುರು ಮಾಡೋದಂದ್ರೇನು? ನಮಗೆ ಹುಟ್ಟು ಬಂತು, ಸಾವು ಬರುತ್ತೆ, ಹುಟ್ಟು ಸಾವುಗಳ ಮಧ್ಯದಲ್ಲಿ ಅನೇಕ ರೀತಿಯಾಗಿರುವಂತಹ ಏರುಪೇರುಗಳು ಬರುತ್ತೆ, ಅದೆಲ್ಲ ಪ್ರಾರಬ್ಧ ಕರ್ಮ, ಅದನ್ನು ಅನುಭವಿಸ್ತಾ ಇರೋದು. ಈ ಪ್ರಾರಬ್ಧ ಕರ್ಮವನ್ನ ಅನುಭವಿಸ್ತಾ ಸುಮ್ಮನೆ ಅನುಭವಿಸೋದಿಲ್ಲ. ಎಷ್ಟೋ ಮುಂದಿನ 10, 100, 1000 ಜನ್ಮಕ್ಕೆ ಬೇಕಾಗುವಷ್ಟು ಹೊಸ ಕರ್ಮಗಳನ್ನ ಸೃಷ್ಟಿ ಮಾಡ್ಕೊಳ್ತೀವಿ ನಾವು. ಹೊಸ ಕರ್ಮದ ಗಂಟನ್ನ ಸೃಷ್ಟಿ ಮಾಡ್ಕೊಳ್ತೀವಿ, ಅದಕ್ಕೆ ಆಗಾಮಿ ಕರ್ಮ ಅಂತ ಕರೆಯುವಂಥದ್ದು. ಹೀಗೆ ಪ್ರತಿಯೊಬ್ಬ ಮನುಷ್ಯನ ಜೊತೆಗೆ 3 ಕರ್ಮದ ಗಂಟುಗಳು ಇರ್ತವೆ: ಸಂಚಿತ ಕರ್ಮ, ಆಗಾಮಿ ಕರ್ಮ, ಈಗ ನಾವು ಅನುಭವಿಸ್ತಾ ಇರುವಂತದ್ದು ಪ್ರಾರಬ್ಧ ಕರ್ಮ. ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ ಅನ್ನೋದೇನಿದೆ, ಯಯಾ ಬುದ್ಧಿಯುಕ್ತ, ಯಾವ ಜ್ಞಾನವನ್ನ ಪಡೆಯುವುದರಿಂದಾಗಿ, ಆತ್ಮತತ್ವ ಜ್ಞಾನವನ್ನ ಪಡೆಯುವುದರಿಂದಾಗಿ ನಮ್ಮ ಸಂಚಿತ ಕರ್ಮಗಳೆಲ್ಲವೂ ಕೂಡ ಏನಾಗತ್ತೆ, ಕರಗ್ತಾ ಬರುತ್ತೆ, ಕಡಿಮೆ 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 ಆಗ್ತಾ ಹೋಗುತ್ತೆ. ಇನ್ನು ಆಗಾಮಿ ಕರ್ಮ ಅದು ಹುಟ್ಟೋದೇ ಇಲ್ಲ. ಆ ಕರ್ಮದ ಗಂಟು ಅಂದ್ರೆ ನಾವು ಕರೆಕ್ಟ್ ಆಗಿ ನಾವು ಬಡ್ಡಿಯನ್ನ ಹಸಿರು ಬಡ್ಡಿ ಕಟ್ಕೊಂಡು ಹೋಗ್ತಾ ಇದ್ರೆ ಮತ್ತದಕ್ಕೆ ಬಡ್ಡಿ, ಚಕ್ರ ಬಡ್ಡಿ ಅಂತ ಬೆಳೆಯೋದೇ ಇಲ್ಲ ಅಲ್ವಾ? ಹಾಗೆ ನಾವು ಜ್ಞಾನ ಮಾರ್ಗದಲ್ಲಿ ಇದ್ದೇವೆ, ಆತ್ಮತತ್ವ ಜ್ಞಾನವನ್ನ ಪಡಿತಾ ಇದ್ದೇವೆ ಅಂತ ಆದಾಗ ನಮ್ಮ ಈ
ಏನು ಸಂಚಿತ ಕರ್ಮ ಆಗಾಮಿ ಕರ್ಮ ಅಂತಿದೆ. ಬಡ್ಡಿಗೆ ಮತ್ತೆ ಚಕ್ರ ಬಡ್ಡಿ ಚಕ್ರ ಬಡ್ಡಿಗಳಂತ ಬೆಳ್ಕೊಂಡು ಹೋಗುತ್ತೆ. ಅದ್ಯಾವುದು ಬೆಳೆಯೋದೇ ಇಲ್ಲ. ಅಂದ್ರೇನು ಆಗಾಮಿ ಕರ್ಮಗಳು ಹುಟ್ಟೋದೇ ಇಲ್ಲ. ಇದ್ದದ್ದೇನು ನಾವೀಗ ನಾವು ತೆಗೆದುಕೊಂಡ ಸಾಲವನ್ನ ತೀರಿಸಿದ್ರೆ ಮುಗಿದೋಯ್ತು. ನಮ್ಮ ಸಾಲ ಅಂದ್ರೆ ಯಾವ್ದು? ಇವಾಗ ನಾವೀಗ ಅನುಭವಿಸ್ತಾ ಇರತಕ್ಕಂತ ಪ್ರಾರಬ್ಧ ಕರ್ಮ ಪ್ರಾರಂಭಿಸಿ ಆಗಿದೆ, ಹುಟ್ಟಿಯಾಗಿದೆ. ಹುಟ್ಟಿನ ಜೊತೆಗೆ ಒಂದು ಸಾವು ಅನ್ನೋ ತೀರ್ಮಾನ ಆಗಿರುತ್ತೆ. ಹುಟ್ಟು ಸಾವುಗಳ ಮಧ್ಯದಲ್ಲಿ ಎಷ್ಟೋ ರೀತಿಯೆಲ್ಲ ಏರುಪೇರುಗಳು ನಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ಏನೋ ನನಗೆ ಕೀರ್ತಿ ಬಂತು ಅಂತ ಹೇಳಿ ಮತ್ತೊಬ್ಬರಿಗೆ ಅವಮಾನ ಮಾಡದೆ, ಅಪಕೀರ್ತಿ ಬಂತು ಅಂತ ಹೇಳಿ ಅಡಗಿ ಕೂರದೇನೆ ನಮ್ಮ ಜೀವನವನ್ನ ಸುಧಾರಿಸಿಕೊಂಡು ಹೋಗುವಂಥದ್ದು, ನಡೆಸಿಕೊಂಡು ಹೋಗುವಂಥದ್ದು. ನಡೆಸಿಕೊಂಡು ಹೋಗ್ತಾ 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 ಜ್ಞಾನವನ್ನ ಸಂಪಾದನೆ ಮಾಡೋದು, ಅದು ನಮ್ಮ ಪ್ರಾರಬ್ಧ ಕರ್ಮದ ಅನುಭವಿಸುವಿಕೆ. ಪ್ರಾರಬ್ಧ ಕರ್ಮವನ್ನಂತೂ ಅನುಭವಿಸಲೇಬೇಕು. ಅದು ಬಿಟ್ಟು ಇನ್ನೆರಡು ಕರ್ಮ ಇದೆಯಲ್ಲ, ಸಂಚಿತ ಮತ್ತು ಆಗಾಮಿ ಕರ್ಮಗಳು, ಅದು ತುಂಬಾ ದೊಡ್ಡದು. ಪ್ರಾರಬ್ಧ ಕರ್ಮ ತುಂಬಾ ಚಿಕ್ಕದು, ಈ ಒಂದು ಜೀವನಕ್ಕೆ ಸಂಬಂಧಪಟ್ಟದ್ದು. ಆದ್ರೆ ಆಗಾಮಿ ಕರ್ಮ ಮುಂದೆ ನಮಗೆ ಇನ್ನೆಷ್ಟೋ 10 ಜನ್ಮಗಳನ್ನು ಕೊಡುವಂಥದ್ದು. ನಮ್ಮ ಸಂಚಿತ ಸ್ಟಾಕು ಅದು ಅಷ್ಟೇ. ಆ ಸ್ಟಾಕ್ ಇನ್ನು ಫಲ ಕೊಡಬೇಕಾಗಿರುವಂತ ಬೀಜಗಳಿದ್ದ ಹಾಗೆ, ಅದು ನಮ್ಗೆ ಇನ್ನು ಎಷ್ಟು ಜನ್ಮ ಅಂತ ಕೊಡೋದು ಗೊತ್ತಿಲ್ಲ. ಆ ದೊಡ್ಡ ಒಂದು ಕರ್ಮದ ಪರ್ವತವನ್ನೇ ನಾಶ ಮಾಡಿಬಿಡತ್ತೆ, ಅಳಿಸಿ ಹಾಕಿಬಿಡತ್ತೆ ಈ ಜ್ಞಾನ. ಹಾಗಾಗಿ ನಮಗಿರುವಂತ ಕರ್ಮದ ಬಂಧ ಅಂತ ಏನಿದೆ, ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ ಎಂಬ 2 ಕರ್ಮದ ಬಂಧಗಳನ್ನ ಜ್ಞಾನ ಸುಟ್ಟು ಬಿಡತ್ತೆ, ಜ್ಞಾನ ನಾಶ ಮಾಡಿಬಿಡತ್ತೆ. ಪ್ರಾರಬ್ಧ ಕರ್ಮವನ್ನ ನಾವು ಮಾಡುವಂತ ಪುಣ್ಯ ಕರ್ಮಗಳಿಂದಾಗಿ ನಮಗೇನೋ ದೊಡ್ಡ ಬೆಟ್ಟದಷ್ಟು ಕಷ್ಟ ಬರೋದಿದ್ರೆ ಸಾಸಿವೆ ಕಾಳಿನಷ್ಟು ಒಂದು ಪರಿಹಾರ ಆಗ್ಬಿಡತ್ತೆ ಅಲ್ವಾ? ಹಾಗೆ ನಮಗೇನೋ ಚಿಕ್ಕ ಸಾಸಿವೆ ಕಾಳಿನಷ್ಟು ಪುಣ್ಯ ಬರಬೇಕಾಗಿದೆ, ಒಳ್ಳೇದಾಗಬೇಕಾಗಿದ್ರೆ ಅದು ಬೆಟ್ಟದಷ್ಟು ಒಳ್ಳೇದಾಗತ್ತೆ. ಅಂತೂ ಒಳ್ಳೆ ಮಾರ್ಗದಲ್ಲಿದ್ದಷ್ಟು ಒಳ್ಳೇದಾಗುವುದು ಅದು ಖಚಿತವಾದದ್ದು. ಹೀಗೆ ಜ್ಞಾನವನ್ನ ಪಡೆಯುವುದರಿಂದಾಗಿ ನಮಗಾಗುವಂತಹ ಒಳ್ಳೇದೇನು ಅಂತ ಹೇಳಿದ್ರೆ, ಕರ್ಮ ಬಂಧಂ ಪ್ರಹಾಸ್ಯಸಿ ಪ್ರಕರ್ಷೇಣ ಹಾಸ್ಯಸಿ. ಅಂದ್ರೆ ಹಾಸ್ಯಸಿ ಅಂದ್ರೆ ಬಿಟ್ಟು ಬಿಡ್ತೀಯಾ, ಅದರಿಂದ ದೂರ ಬರ್ತೀಯ ಅಂತ ಅರ್ಥ. ಸುಮ್ಮನೆ ದೂರ ಬರ್ತೀಯಲ್ಲ, ಚೆನ್ನಾಗಿ ದೂರ ಬರೋದು, ಒಂದು ಚೂರು ಸ್ಟಾಕ್ ಉಳಿಯೋದಿಲ್ಲ. ಆ ತರ ಸಂಚಿತ ಕರ್ಮ ನಾಶ ಆಗತ್ತೆ. ಒಂದು ಸ್ವಲ್ಪನೂ ಆಗಾಮಿ ಕರ್ಮ ಹುಟ್ಟೋದಿಲ್ಲ. ಆ ರೀತಿಯಲ್ಲಿ ಆಗಾಮಿ ಕರ್ಮಗಳು ನಾಶವಾಗುತ್ತೆ. ಹಾಗಾಗಿ ಭಗವತ್ ತತ್ವಜ್ಞಾನವನ್ನ ಪಡೆಯುವುದರಿಂದಾಗಿ ಮಹದುಪಕಾರವಿದೆ, ದೊಡ್ಡ ಉಪಕಾರವಿದೆ ನಮಗೆ. ನಾವು ಆ ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದರಿಂದ ದೂರ ಬರ್ತೇವೆ ಅನ್ನೋ ಒಂದು ಜ್ಞಾನವನ್ನ ಪಡೆಯುವುದರಿಂದ ನಮಗೇನು ಫಲ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇದರ ಅನ್ವಯ ಅರ್ಥ ನೋಡೋಣ. ಪಾರ್ಥ, ಎಲೆ ತತ್ವಜ್ಞಾನಿಯೇ ಅಥವಾ ಪೃಥ್ವಿಯ ಮಗನಾದಂತ ಅರ್ಜುನನೇ, ನಿನಗೆ ಏಷ ಈ ಸಾಂಖ್ಯ ಅಂದ್ರೆ ಆತ್ಮತತ್ವಜ್ಞಾನದ ಬಗ್ಗೆ ಬುದ್ಧಿ ಮಾಹಿತಿಯು ಅಭಿಹಿತ ಹೇಳಿದ್ದಾಯಿತು. ಯೋಗೇತು ಜ್ಞಾನವನ್ನ ಪಡೆಯಲು ಬೇಕಾಗಿರುವಂತ ಉಪಾಯ, ಜ್ಞಾನ ಸಾಧನೆ ಅಂತ ಅರ್ಥ. ಜ್ಞಾನೋಪಾಯವನ್ನು ಅಂದ್ರೆ ಜ್ಞಾನವನ್ನ ಪಡೆಯುವ ಉಪಾಯ. ಹೇಗೆ ಜ್ಞಾನವನ್ನ ಪಡಿಬೇಕು? ಈಗ ನಾ ಹಿಮಾಲಯ ಪರ್ವತ ಹತ್ಬೇಕು, ಯಾವ ರೂಟಲ್ಲಿ ಹೋಗ್ಬೇಕು, ಅದಕ್ಕೆ ಏನು ಏನೇನ ಪ್ರಿಕಾಷನ್ಸ್ಗಳ ತೆಗೆದುಕೊಳ್ಬೇಕು ಅಂತೆಲ್ಲ ಒಂದಿರತ್ತಲ್ವಾ. ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಯಾವ ಮಾರ್ಗದಲ್ಲಿ ಹೋಗಬಾರದು. ಗುರಿ ಹಿಮಾಲಯ ಪರ್ವತವನ್ನ ಹತ್ತುವಂಥದ್ದು. ಆದ್ರೆ ಅದಕ್ಕೊಂದಷ್ಟು ಕ್ರಮ ಅಂತಿರತ್ತಲ್ವಾ, ಸಾಧನೆಗಳು ಅಂತಿರ್ತಾವಲ್ಲ. ಹಾಗೆ ಜ್ಞಾನ ಪಡಿಬೇಕು ಗುರಿ. ಜ್ಞಾನ ಪಡಿಬೇಕಾದ್ರೆ ಏನೇನು ಮಾಡ್ಬೇಕು? ಯೋಗೇತು ಉಪಾಯದ ವಿಷಯದಲ್ಲಿ ಆದರೂ ಇಮಾಂ ಶೃಣು ಈ ಮುಂದಿನ ವಿಚಾರಗಳನ್ನು ಕೇಳೋದ್ರಿಂದ ನನಗೇನು ಉಪಯೋಗ ಅಂತ ಪ್ರಶ್ನೆ ಬಂದ್ರೆ, ಯಯಾ ಬುದ್ಧಿಯುಕ್ತ ಯಾವ ಬುದ್ಧಿಯಿಂದ ಕೂಡಿದವನಾಗಿ, ಅಂದ್ರೆ ಯಾವ ಮಾಹಿತಿಯನ್ನ, ಜ್ಞಾನವನ್ನ ಪಡೆಯುವ ಮಾಹಿತಿಯನ್ನ ತಿಳಿಯುವುದರಿಂದಾಗಿ ಕರ್ಮದ ಬಂಧನವನ್ನು ಪ್ರಹಾಸ್ಯಸಿ ಚೆನ್ನಾಗಿ ದೂರ ಮಾಡುವೆ, ಅಥವಾ ಕರ್ಮದ ಬಂಧವನ್ನ ಬಿಡಿಸಿಕೊಳ್ಳುವೆ ಅನ್ನೋದು ಇದರ ಅಭಿಪ್ರಾಯ. ಏಷಾ ತೇ ವಿಹಿತ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು. ಬುದ್ಧ್ಯಾ ಯುಕ್ತಾಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಶ್ರೀಕೃಷ್ಣಾರ್ಪಣಮಸ್ತು.